ಟ್ರಿಕ್ ಎಲ್ಲ ಏನೂ ಇಲ್ಲ ಮಿಥಿಲಾ. ವಿರಾಜ್ ದಿನೇ ದಿನೇ ತುಂಬಾ ಮೆಚೂರ್ಡ್ ಆಗಿ ನಡ್ಕೋತಾ ಇದ್ದಾನೆ. ಅದನ್ನ ನೋಡ್ತಾ ಇದ್ರೆ ನನಗೆ ಹೆಮ್ಮೆ ಆಗ್ತಾ ಇದೆ. ಅದ್ರ ಮುಂದೆ ಈ ಕೋಪ ಎಲ್ಲ ಕರಗ್ ಹೋಗ್ತಾ ಇದೆ. ಅದು ನಿಜಾನೇ ಅಮ್ಮಮ್ಮ. ನನಗೂ ಒಮ್ಮೊಮ್ಮೆ ಇವ್ನು ನಡ್ಕೊಳ್ಳೋ ರೀತಿಗೆ ಆಶ್ಚರ್ಯ ಆಗತ್ತೆ. ಆಫೀಸಲ್ಲಿ ಕ್ಲೈಂಟ್ನ ಸಕ್ಕದಾಗಿ ಹ್ಯಾಂಡ್ಲ್ ಮಾಡ್ತಾನೆ. ಎಂಪ್ಲಾಯೀಸ್ ಯೂನಿಯನ್ ಗ್ರೂಪ್ನ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ತಾನೆ. ಪ್ರತಿಯೊಬ್ಬ ವರ್ಕರ್ಸ್ನು ಸಿಕ್ಕಾಪಟ್ಟೆ ಕೇರ್ ಮಾಡ್ತಾನೆ. ನಿನ್ನೆನೆ ನೋಡಿ, ಪಾರ್ಟಿ ಮುಗ್ದಿದ್ ಲೇಟ್ ಆಯ್ತು ಅಂತ ಅಡ್ಗೆ ಅವಳನ್ನ ಇವನೇ ಮನೆ ತನಕ ಡ್ರಾಪ್ ಮಾಡಿ ಬಂದಿದ್ದಾನೆ. ಏನು ಏನಂದೆ? ಅಡಿಗೆ ಅವಳನ್ನ ವಿರಾಜ್ ಡ್ರಾಪ್ ಮಾಡದ್ನ? ಇವಾಗಲೇ ಕೈ ಕೊಡ್ಬೇಕಾ? ನಾಗೋಣ. ಹಲೋ ನಾಗೋಣ, ಬರ್ತಾ ಇದ್ದೀನಿ, ಒಂದು 10 ನಿಮಿಷ. ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಣ್ಣ. ಓ ಓಲ್ಡನ್ ಒಂದೇ ಉಸಲ್ ಮಾತಾಡ್ಬೇಡ, ಸ್ವಲ್ಪ ನಾನು ಮಾತಾಡೋದು ಕೇಳಿಸ್ಕೊ. ಹೇಳಿ ಅಣ್ಣ. ಬೆಳಿಗ್ಗೆ ಎದ್ದೋಳು ನೀನ್ ಮೊಬೈಲ್ ನೋಡ್ಲಿಲ್ವಾ? ಮೊಬೈಲಾ? ಯಾಕೆ? ನೆನ್ನೆ ಮನೆಗೆ ಹೋಗೋದು ಲೇಟ್ ಆಯ್ತು ಅಂತ ಮಿಥಿಲಾ ಮೇಡಮ್ ಎಲ್ರಿಗೂ ರಜಾ ಕೊಟ್ಟಿದ್ದಾರೆ. ನೀನು ನಿನ್ ಗಾಡಿನ ಯೂ ಟರ್ನ್ ಮಾಡ್ಕೊಂಡು ಹಂಗೆ ಮನೆಗೆ ಹೋಗ್ಬಿಡು. ಹೌದಾ? ಎಲ್ಲರಿಗೂ ರಜಾನಾ? ಕೂಗ್ತಂಗಿ ಎಲ್ರಿಗೂ ರಜೆನೆ. ನಾನು ಹೇಗಿದ್ರು ಇಲ್ಲೇ ಇರೋದಲ್ವಾ, ನೀನ್ ಸುಮ್ನೆ ಮನೆ ತನಕ ಬಂದು ವಾಪಸ್ ಹೋಗೋದ್ ಬೇಡ. ಸುಮ್ನೆ ಹೋಗು, ಬೆಡ್ಶೀಟ್ ಹೊತ್ಕೊಂಡು ಮಲ್ಕೋ, ಬೆಳಗ್ಗೆವರೆಗೂ ಕಣ್ಣೇ ಬಿಡ್ಬೇಡ ಅಷ್ಟೇ. ಆಮೇಲೆ ಅಮ್ಮ ಸರಿಯಾಗಿ ಮಂಗಳಾರತಿ ಮಾಡ್ತಾಳೆ. ನೀವು ರೆಸ್ಟ್ ಮಾಡಿ ಅಣ್ಣ, ನಾಳೆ ಸಿಗ್ತೀನಿ. ಬಾಯ್. ಬಾಯ್. ಅಮ್ಮ, ಇನ್ನೊಂದ್ಸಲ ನನ್ನ ಲೈಫಲ್ಲಿ ಸೋಡಾ ಕುಡಿಯಲ್ಲ. ಇದು ಯಾಕೋ ಸೋಡಾ ಇದ್ದಂಗದೆ. ಹಾಗಾದ್ರೆ ಇವತ್ತು ಕೆಲ್ಸಕ್ಕೆ ಹೋಗೋದಿಲ್ಲ, ವಾಪಸ್ ಮನೆಗೆ ಹೋಗ್ಲಾ? ಅಕ್ಕ, ಆ ದುಡ್ಡು. ಓ ದತ್ತು, ನಿಂಗೆ ಆಸ್ಟ್ರೇಲಿಯಾಗೆ ಹೋಗೋದಕ್ಕೆ ದುಡ್ಡು ಬೇಕಿತ್ತಲ್ವಾ? ಅದು ನಾನು ಸಂಜೆ ಎಷ್ಟಲ್ಲಿ ಕೊಡ್ತೀನೋ? ದತ್ತುಗೆ ದುಡ್ಡು ಬೇಕು ಅಂತ ಕೇಳಿದ್ನಲ್ವಾ? ಕಾಲೇಜವರು ಬೇಗ ಕೊಡಿ ಅಂತ ಕೇಳ್ತಿರ್ಬೇಕು. ಛೇ, ಇವತ್ತು ಕೆಲಸ ಇದ್ದಿದ್ರೆ ಹರ್ಷಿತ್ ಸರ್ ನೆನ್ನೆ ಪಾರ್ಟಿ ದುಡ್ಡಾದ್ರೂ ಕೊಟ್ಟಿರೋರು. ಏನು ಮಾಡಲಿ? ಚೈನ್ ಬಿಡಿಸೋದಕ್ಕೆ ಅಂತ ಪೋಸ್ಟ್ ಆಫೀಸಲ್ಲಿ ದುಡ್ಡು ಇಡ್ತಿದ್ನಲ್ಲ, ಅದನ್ನೇ ಬಿಡಿಸ್ಕೊಳ್ಳ. ಅಪ್ಪನ ನೆನಪು ಎಷ್ಟು ಮುಖ್ಯನೋ, ದತ್ತು ಎಜುಕೇಶನು ಅಷ್ಟೇ ಮುಖ್ಯ. ಚೈನ್ ಬಿಡಿಸ್ಕೊಳ್ಳೋ ಯೋಗ ನನಗಿನ್ನೂ ಬಂದಿಲ್ಲ ಅನ್ಸುತ್ತೆ. ಮೊದಲು ದತ್ತುಗೆ ದುಡ್ಡಿನ ವ್ಯವಸ್ಥೆ ಮಾಡೋಣ. ಪೋಸ್ಟ್ ಆಫೀಸ್ ತನಕ ಹೋಗ್ಬೇಕು. ಪ್ಲೀಸ್ ಸ್ಟಾರ್ಟ್ ಆಗು. ಅಮ್ಮಮ್ಮ, ಏನಾಯ್ತು? ಮಿಥಿಲಾ ಹೇಳಿದ್ದು ನಿಜಾನಾ? ಅಡಿಗೆ ಅವಳನ್ನ ಮನೆಗೆ ಬಿಡೋದಿಕ್ಕೆ ನೀನು ಹೋದ್ಯಾ? ಹೌದು. ಹೋಗಿದ್ಯಾ? ಪಾರ್ಟಿ ಮುಗಿಯೋದು ಲೇಟ್ ಆಗಿತ್ತು, ಅದಕ್ಕೆ ಪಾಪ ವಿರಾಜೇ ಹೋದ. ಅಷ್ಟ್ರಾತ್ರಿನಲ್ಲಿ ಡ್ರೈವರ್ ಜೊತೆ ಒಂದು ಹುಡುಗಿನ ಕಳ್ಸೋ ಸರಿ ಇರಲ್ಲ ನೋಡಿ. ಯಾಕೆ? ನಮ್ಮನೆ ಡ್ರೈವರ್ಗಳ ಮೇಲೆ ನಿಮ್ಗ್ಯಾರಿಗೂ ನಂಬಿಕೆ ಇಲ್ವಾ? ನಂಬಿಕೆ ಇದೆ ಅಮ್ಮಮ್ಮ, ಆದ್ರೆ ವಾದ ಮಾಡೋದಕ್ಕೆ ಬರಬೇಡ. ಡ್ರೈವರ್ಸ್ ಮೇಲೆ ನಂಬಿಕೆ ಇದ್ಮೇಲೆ ಆ ಹುಡುಗಿನ ಅವ್ರ ಜೊತೆ ಕಳ್ಸೋದಿಕ್ಕೆ ಏನ್ ಪ್ರಾಬ್ಲಮ್ ನಿನ್ಗೆ? ಅಮ್ಮಮ್ಮ, ಏನೋ ಕಾಳಜಿಗೆ.
ಕಾಳಜಿ. ಕಾಳಜಿಗೆ ಅರುಮನೆ ಉತ್ತರಾಧಿಕಾರಿ. ಕಾರ್ ಓಡಿಸ್ಕೊಂಡು ಹೋಗ್ಬೇಕಾ? ಅವನ್ ಲೆವೆಲ್ ಏನು, ಅವನು ಮಾಡಿದ್ದೇನು? ಹ? ಯಾವುದು ಲೆವೆಲ್? ಮನುಷ್ಯತ್ವಕ್ಕೆ ಅಷ್ಟು ಮಾಡಿದ ತಪ್ಪ? ಯಾರು ಇಲ್ದೇ ಇರೋವಾಗ, ಬೇರೆ ಆಯ್ಕೆನೇ ಇಲ್ದೇ ಇರೋವಾಗ ಈ ಕೆಲಸ ಮಾಡಿದ್ರೆ ಒಂದ್ ಲೆಕ್ಕ. ಆದ್ರೆ ಇಲ್ಲಿ ಡ್ರೈವರ್ಸ್ ಇದ್ರು, ಇಲ್ಲ ಮೊಬೈಲಲ್ಲಿ ಕಾರ್ ಬುಕ್ ಮಾಡ್ಬೋದಾಗಿತ್ತು. ಅಷ್ಟು ಆಗಿಲ್ಲ ಅಂದ್ರೆ ಅವಿ ಇದ್ನಲ್ಲ, ಅವನಿಗೆ ಹೇಳ್ಬೇಕಾಗಿತ್ತು. ನೀನ್ ಯಾಕೆ ಹೋದೆ? ಅರುವಮ್ಮ, ವಿರಾಜ್ಗೆ ಈ ಮನೆ ಉತ್ತರಾಧಿಕಾರಿ, ಅಧಿಕಾರ ಚಲಾಯಿಸಬೇಕು, ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಬೇಕನ್ನೋದು ಆ ಕ್ಷಣಕ್ಕೆ ಅವನ ತಲೆನಲ್ಲಿ ಬಂದಿರಲ್ಲ.